ಹೆಸರು ಗಗನ್ದೀಪ್. ನಮ್ಮ ತಂದೆಯವರ ಹೆಸರು ಎನ್ ಮುರಳಿ ಕುಮಾರ್. ತಾಯಿಯ ಹೆಸರು ಅಶ್ವಿನಿ BS. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ವಿಜಯಪುರ. ಕರ್ತಾಕಾರಹಿತ ಚೈವ ಪ್ರೇರಕಶ್ಚಾನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರಃ ಸಮಭಾಗಿನಃ. ಧನ್ಯವಾದಗಳು. ಕರ್ತಾಕಾರಹಿತ ಚೈವ ಪ್ರೇರಕಶ್ಚಾನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರಃ ಸಮಭಾಗಿನಃ. ಯಾವುದೇ ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸದ ಹಿಂದೆ 4 ರೀತಿಯ ಜನರಿರುತ್ತಾರೆ. ಕೆಲಸ ಮಾಡಲು ಪ್ರೇರಣೆ ನೀಡುವವರು, ಅದನ್ನು ಮಾಡಲು ಪ್ರೋತ್ಸಾಹಿಸುವವರು, ಕೆಲಸ ಮಾಡಿಸುವವರು ಹಾಗೂ ಮಾಡುವವರು. ಪ್ರತಿಯೊಬ್ಬರೂ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು 4 ಜನರು ಸಮನಾಗಿ ಹಂಚಿಕೊಳ್ಳುತ್ತಾರೆ. ಉದಾಹರಣೆಗೆ, ಒಬ್ಬ ಗುರುಗಳು ಒಬ್ಬ ಬುದ್ಧಿವಂತ ವಿದ್ಯಾರ್ಥಿಗೆ ಉಚಿತ ವಿದ್ಯಾರ್ಥಿ ನಿಲಯ ತೆರೆಯಲು ಪ್ರೇರಣೆ ನೀಡುತ್ತಾರೆ. ಅದಕ್ಕೆ ಬೇಕಾದ ಹಣ ನೀಡಲು ಸ್ನೇಹಿತರು ಸಹಕಾರ ನೀಡುತ್ತಾರೆ. ಅದರ ಮೇಲ್ವಿಚಾರಕನಾಗಿ ವಿದ್ಯಾರ್ಥಿ ಕಾರ್ಯನಿರ್ವಹಿಸುತ್ತಾನೆ. ಕಾರ್ಯನಿರ್ವಹಣೆಗಾಗಿ ಅನೇಕ ಮಿತ್ರರು ಅವನಿಗೆ ಸಹಕಾರ ನೀಡುತ್ತಾರೆ. ಹೀಗೆ 4 ರೀತಿಯ ಜನರಿಗೂ ಅವರವರ ಕೆಲಸಕ್ಕೆ ತಕ್ಕಂತೆ ಉತ್ತಮ ಫಲ ದೊರೆಯುತ್ತದೆ. ಅದೇ ರೀತಿ ಕೆಟ್ಟ ಕೆಲಸಕ್ಕೂ ಅದರದ್ದೇ ಫಲ ದೊರೆಯುತ್ತದೆ. ಆದ್ದರಿಂದ ಸದಾ ಸತ್ಕಾರ್ಯಗಳಲ್ಲಿ ತೊಡಗಿ ಉತ್ತಮ ಜೀವನದ ಗುರಿಯಲ್ಲಿ ಬದುಕೋಣ. ಧನ್ಯವಾದಗಳು.